Hello everyone, you are watching News Insights. Let's watch today's news updates. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರ ಸಂಘದ ಅಧ್ಯಕ್ಷನಾಗಿದ್ದೀನಿ. ಹಾಗೆ ನಮ್ಮಲ್ಲಿ ಒಕ್ಕೂಟ ಇದೆ. ನೌಕರ ಸಂಘ, ಇಂಜಿನಿಯರ್ ಸಂಘ, ಮತ್ತೆ ಅಕೌಂಟ್ಸ್ ಆಫೀಸರ್ ಸಂಘ, ಮತ್ತೆ SC/ST ವೆಲ್ಫೇರ್ ಅಸೋಸಿಯೇಷನ್ ಸಂಘ, ಇದಕ್ಕೆಲ್ಲದನ್ನ ಒಕ್ಕೂಟ ಮಾಡಿದ್ರೆ ಒಕ್ಕೂಟಕ್ಕೂ ಸಹ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇವತ್ತು ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪನಿಯವರು ಲೈಸೆನ್ಸ್ಗೋಸ್ಕರ ಅಪ್ಲೈ ಮಾಡಿದ್ದಾರೆ KRC ನಲ್ಲಿ. ಈ ನಿಟ್ಟಲ್ಲಿ ಅದಕ್ಕೆ ಪ್ರಬಲವಾದಂತ 19 ಜಿಲ್ಲೆಗಳಲ್ಲಿ ಅವರು ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾರೆ KRC ಹತ್ರ. ನಮ್ಮ ಡಿಸ್ಟ್ರಿಬ್ಯೂಷನ್ ಕಂಪನಿ ಇವತ್ತು 5 ಕಂಪನಿ ಇದೆ. KPTCL ಒಂದು ಟ್ರಾನ್ಸ್ಮಿಷನ್ ಕಂಪನಿ ಇದೆ. ಒಟ್ಟು 6 ಕಂಪನಿ ಇದೆ. ನಮ್ಮ ರಾಜ್ಯ ಸರ್ಕಾರದ ಅಡಿನಲ್ಲಿ ಇರಬೇಕು, ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು ಅಂತ ಇದೆ. ಉತ್ತಮ ಗುಣಮಟ್ಟವಾದಂತ ವಿದ್ಯುತ್ ಸರಬರಾಜು ನಾವು ಕೊಡ್ತಾ ಇದ್ದೀವಿ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಒಂದೇ ನಿಮಿಷ ಕರೆಂಟ್ ಹೋದ್ರೂ ಗ್ರಾಹಕರು ಸುಮ್ಮನೆ ಇರೋದಿಲ್ಲ. ಇವತ್ತು ನಾವು ಯಾವುದೇ ಒಂದು ಲೋಡ್ ಶೆಡ್ಡಿಂಗ್ ಇಲ್ದೇನೆ ರಾಜ್ಯ ಸರ್ಕಾರ ಮತ್ತೆ ನಮ್ಮ ಎಲ್ಲಾ ಕಂಪನಿಗಳು ಇವತ್ತಿನ ದಿವಸ ಗ್ರಾಹಕರಿಗೆ ಯಾವುದೇ ಒಂದು ವಿದ್ಯುತ್ ಸರಬರಾಜು ವಿತರಣೆ ಒಂದು ಕೊರತೆ ಇದ್ರೂ ಸಹ ಹೈಕಾಸ್ಟ್ ಎನರ್ಜಿಯಿಂದ ನಾವು ಪರ್ಚೇಸ್ ಮಾಡಿ ಗ್ರಾಹಕರಿಗೆ ಇವತ್ತು ವಿದ್ಯುತ್ ಸರಬರಾಜು ಕೊಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆ ಮಾಡ್ತಾ ಒಂದು ಕಡೆ ಇದ್ರೆ, ನೌಕರ ಸಂಖ್ಯೆನೂ ಸಹ ಕಡಿಮೆ ಇದೆ. ಸುಮಾರು 85,000 ಜನ ನಮ್ದು ಸ್ಯಾಂಕ್ಷನ್ ಪೋಸ್ಟ್ ಇದೆ. 50,000 ಜನ ಮಾತ್ರ ನೌಕರು ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. ಇನ್ನ 35,000 ಜನ ವೇಕೆನ್ಸಿ ಇದೆ. ಕೆಲಸದ ಒತ್ತಡ ನಡುವೆಯೂ ಸಹ ಉತ್ತಮವಾದಂತ ಸೇವೆ ಮಾಡ್ತಾ ಇದೀವಿ. ಆದ್ರಿಂದ ರಾಜ್ಯ ಸರ್ಕಾರ ಅಡಿನಲ್ಲೇ ಇರಬೇಕು ಅಂತ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು ಅಂತ ನಮ್ಮ ಉದ್ದೇಶ. ಖಾಸಗೀಕರಣ ಮಾಡೋದ್ರಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತ ಹೋರಾಟ ಮಾಡ್ತೀವಿ. ಈಗಾಗಲೇ ನಾವು ಮನವಿನ ತಯಾರು ಮಾಡಿದೀವಿ. ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿ ಮತ್ತೆ ನಮ್ಮ ಇಂಧನ ಸಚಿವರಿಗೆ. ಅವರು ಡೆಲ್ಲಿ ಇರೋದ್ರಿಂದ ಅವ್ರು ಬಂದ ನಂತರ ಅವ್ರಿಗೆ ಹೋಗ್ಬಿಟ್ಟು ಮನವೊಲಿಸಿ ರಾಜ್ಯ ಸರ್ಕಾರ ಅಡಿನಲ್ಲಿ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ತಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು